ಧಿಕ್ಕಾರ ಧಿಕ್ಕಾರ ಹೋರಾಟ ಹೋರಾಟ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಧಿಕ್ಕಾರ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಬದಲಿಸಿ ಬದಲಿಸಿ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಬದಲಿಸಿ ಬದಲಿಸಿ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹೋರಾಟ ಬೇಕೇ ಬೇಕು ಯಾರಿಗೆ ಬೇಕು ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಬೇಕೇ ಬೇಕು ಹೋರಾಟ ಬದಲಿಸಿ ಯಾರಿಗಾಗಿ ಹೋರಾಟ ಹೋರಾಟ ಬೇಕೇ ಬೇಕು ಬದಲಿಸಿ ಬದಲಿಸಿ ಬೇಕೇ ಬೇಕೇ ಬೇಕು ಎಲ್ಲಿಯವರೆಗೆ ಹೋರಾಟ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಬದಲಿಸಿ 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 ಧಿಕ್ಕಾರ 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 ಬದಲಿಸಿ ಬದಲಿಸಿ ಹೋರಾಟ ಹೋರಾಟ ಗ್ರಾಹಕರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಇನ್ನೂ ರಕ್ಷಿಸಿ ಗ್ರಾಹಕರನ್ನು ರಕ್ಷಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ ಇದರ ವತಿಯಿಂದ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೆವು. ಅದೇ ಏನು ಅಂತ ಹೇಳಿದರೆ ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ. ಯಾಕೆಂತ ಹೇಳಿದರೆ ಒಂದು ಗ್ರಾಹಕ 75-80 ಸಾವಿರ ರೂಪಾಯಿ ಕೊಟ್ಟು 1-1.5 ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು 1 ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು, ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿತ್ತು. ಇದನ್ನು ನಾವು ನಮ್ಮ ವಿತರಕರಾದ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಇದನ್ನು ನೀಡದೆ ಉತ್ತರಗಳನ್ನು ನೀಡದೆ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು. ಹಾಗೆ ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಳಿದಿದ್ದೇವೆ ನಾವು ಈ ಹೋರಾಟಕ್ಕೆ. ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಮುನ್ಸೂಚನೆ ಬಂದಿದೆ. ಇನ್ನೇನು ಅಂತೇಳಿ ನೋಡಬೇಕು. ಇದರಲ್ಲಿ ನಮಗೆ ಯಾವುದೇ ಸಿಕ್ಕದಿದ್ದರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮುಂದುವರಿಸ್ತೇವೆ. ಇಲ್ಲ, ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ನಿಂದ ನಾವಿವತ್ತು ಗ್ರಾಹಕರಿಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೇವೆ. ಕಾರಣ ಏನಂತ ಕೇಳಿದರೆ, ನಮ್ಮ ಗ್ರಾಹಕರು ಸುಮಾರು 1 ಲಕ್ಷ 1.5 ಲಕ್ಷದ ಬೆಲೆ ಬಾಳುವಂಥ ಮೊಬೈಲ್ಗಳನ್ನು EMI ಮೂಲಕ ಅಥವಾ ಕ್ಯಾಶ್ ಕೊಟ್ಟು ಈ ಥರದಲ್ಲಿ ಗ್ರಾಹಕರು ಖರೀದಿ ಮಾಡಿದಂಥ ಮೊಬೈಲಿಗೆ iOS ಅಪ್ಡೇಟ್ ಮಾಡಿದ ನಂತರ ಆ ಡಿಸ್ಪ್ಲೇಯಲ್ಲಿ ಬರುವಂಥ ಗ್ರೀನ್ ಲೈನ್ ಹಾಗೂ ಡಿಸ್ಪ್ಲೇ ಬ್ಲ್ಯಾಂಕ್ ಆಗುವಂಥ ಸಮಸ್ಯೆಗಳು ಕಂಡು ಗ್ರಾಹಕರು ನಮ್ಮ ಬಳಿ ಬಂದು ಹೇಳಿದಾಗ ನಾವು ಕಂಪನಿಯವರನ್ನು ಕಾಂಟ್ಯಾಕ್ಟ್ ಮಾಡಿರ್ತೇವೆ, ಸರ್ವಿಸ್ ಟೀಮನ್ನು ಕಾಂಟ್ಯಾಕ್ಟ್ ಮಾಡಿರ್ತೇವೆ. ಆದರೆ ಅದರಲ್ಲಿ ನಮಗೆ ಸರಿಯಾದ ಉತ್ತರ ಬರದೆ ಉಡಾಪೆ ಉತ್ತರಗಳನ್ನು ನೀಡಿದ ಕಾರಣಕ್ಕೋಸ್ಕರ ಇವತ್ತು ನಾವು ಬೀದಿಗಿಳಿದಿದ್ದೇವೆ.
ಅದೇ ರೀತಿಯಲ್ಲಿ ಆ್ಯಪಲ್ ಸೆಟ್ಟನ್ನು ತೊಗೊಂಡು ಸರ್ವಿಸ್ ಸೆಂಟ್ರಿಗೆ ಹೋದರೆ ಸರ್ವಿಸ್ ಸೆಂಟರ್ನಲ್ಲಿ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡಲಿಕ್ಕೆ ಅಂತೇಳಿ ಒಂದಿಷ್ಟು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾರೆ. ತದನಂತರ ಚೆಕ್ ಮಾಡಿದ ಮೇಲೆ 30,000 ಆಗ್ತದೆ, 35,000 ಆಗ್ತದೆ ಅಂತೇಳಿ ಗ್ರಾಹಕರನ್ನು ಲೂಟುವಂಥ ಸಂಪೂರ್ಣ ಯೋಜನೆಯನ್ನು ಸರ್ವಿಸ್ ಸೆಂಟರ್ ಅವರು ಇಟ್ಟುಕೊಂಡಿದ್ದಾರೆ. ಇದನ್ನು ನಿಜವಾಗಿ ಅವರು ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡಬೇಕು. ಉಚಿತವಾಗಿ ಮಾಡಿಕೊಡ್ತಾ ಇಲ್ಲ. ಸರ್ವಿಸ್ ಸೆಂಟರ್ನ ಕಳಪೆ ಸರ್ವಿಸ್ನಿಂದಾಗಿ ನಾವಿವತ್ತು ನಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಿಟ್ಟು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಆ್ಯಪಲ್ನಲ್ಲಿ ಬಂದಿದೆ. ನಾವು ಈ ಪ್ರತಿಭಟನೆ ಮೂಲಕ ಆ್ಯಪಲ್ ಕಂಪನಿಗೆ ಹೇಳೋದೇನಂತ ಹೇಳಿದರೆ, ನಮಗೆ ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟ್ರನ್ನು ಮಾಡಿಕೊಡಬೇಕು. ಯಾವುದೇ ಸೇಲ್ಸ್ ಕೌಂಟರ್ನ ಒಳಗಡೆ ಸರ್ವಿಸ್ ಸೆಂಟರ್ ಇರಬಾರ್ದು. ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟ್ರನ್ನು ನಮಗೆ ಮಾಡಿಕೊಡಬೇಕು. ಹಾಗೂ ಗ್ರಾಹಕರಿಗೆ ಹಾಕುವಂಥ ಶುಲ್ಕಗಳನ್ನು ಯಾವ ಶುಲ್ಕಗಳನ್ನು ಹಾಕಬಾರ್ದು. ಹಾಗೆ ಯಾರಿಗೆಲ್ಲ ಸ್ಕ್ರೀನ್ ಬ್ಲ್ಯಾಂಕ್ ಆಗಿದೆ, ಡಿಸ್ಪ್ಲೇ ಬ್ಲ್ಯಾಂಕ್ ಆಗಿದೆ, ಆ ಎಲ್ಲ ಹ್ಯಾಂಡ್ಸೆಟ್ಗಳಿಗೆ ಉಚಿತವಾಗಿ ಡಿಸ್ಪ್ಲೇಯನ್ನು ಬದಲಿಸಿ ಕೊಡಬೇಕು ಅಂಥೇಳಿ ನಾವು ಇವತ್ತು ಅಸೋಸಿಯೇಷನ್ನ ಮೂಲಕ ನಾವು ಮನವಿ ಇಡ್ತಾ ಇದ್ದೇವೆ. ಈ ಮನವಿಗೆ ಆಲ್ರೆಡಿ ಮನವಿಯನ್ನು ನಾವು ಕಂಪನಿಗೆ ಕಳಿಸಿದ್ದೇವೆ. ಈ ಮನವಿಗೆ ಸರಿಯಾದ ಸಮಯದಲ್ಲಿ ನಮಗೆ ಎಲ್ಲಿಯಾದರೂ ಉತ್ತರ ಬರದಿದ್ದರೆ, ನಮ್ಮ ಬೇಡಿಕೆಗಳು ಎಲ್ಲಿಯಾದರೂ ಈಡೇರದ ಹೋದ ಮಾತ್ರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯಾದ್ಯಂತ ನಾವು ಎಲ್ಲ ಸರ್ವಿಸ್ ಸೆಂಟರ್ಗಳ ಮುಂದೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕೂಡ ಮುಂದಿನ ದಿನಗಳಲ್ಲಿ ನಾವು ಆ ಯೋಜನೆಗಳಲ್ಲಿದ್ದೇವೆ. ನಿಗದಿತ ಸಮಯದ ಒಳಗೆ ನಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡಬೇಕು. ನಮ್ಮ ಏನು ಸಮಸ್ಯೆ ಅಂತ ಹೇಳಿದರೆ, ಮೊಬೈಲ್ ಕಂಪನಿಯವರ ಒಂದು ಗ್ರೀನ್ ಡಿಸ್ಪ್ಲೇ ಇದು ಏನು ಪ್ರಾಬ್ಲಮ್ಮು ಅದು ಅವರು ಕರೆಕ್ಟಾಗಿ ಮಾಡಿಕೊಡ್ತಾ ಇಲ್ಲ ಕಂಪನಿಯವರು. ಆದ ಕಾರಣ ಅವರಿಗೆ ತುಂಬ ರಿಕ್ವೆಸ್ಟ್ ಮಾಡಿದ್ದೇವೆ ನಾವು. ಏನಂತ ಹೇಳಿದರೆ, ಗ್ರಾಹಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ನೀವು ಅದನ್ನು ಸರಿ ಮಾಡಬೇಕು ಅಂತ ಹೇಳಿ. ಆದರೂ ಅದಕ್ಕೆ ಅವರು ಏನು ನಮಗೆ ಕಿವಿ ಕೊಡಲಿಲ್ಲ. ಮತ್ತು ನಾವು ಇದರ ಮೊದಲು ನಾವು OnePlusಗೆ ನಾವು ಇಂಥದ್ದೇ ಸಮಸ್ಯೆ ಬಂದಿತ್ತು, OnePlus ಮತ್ತು ಸ್ಯಾಮ್ಸಂಗಿಗೆ. ಆದರೆ ಆ ಸಮಸ್ಯೆ ನಮಗೆ ಅವರು ಈಡೇರಿದ್ದಾರೆ. ಮತ್ತು OnePlusನವರು ಎಲ್ಲವೂ ಗ್ರೀನ್ ಲೈನ್ ಬಂದರೆ ಎಲ್ಲ ಸಮಸ್ಯೆಯನ್ನು ಪೂರ್ತಿಗೊಳಿಸಿದ್ದಾರೆ. ಆದರೆ ಈ ಐಫೋನ್ನವರು ಮಾತ್ರ ನಮಗೆ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅಂದರೆ ಕಸ್ಟಮರಿಗೋಸ್ಕರ ನಾವು ಇವತ್ತು ರಸ್ತೆಗೆ ಇಳಿದಿದ್ದೇವೆ. ಇದನ್ನು ನಾವು ಈ ಬೇಡಿಕೆಯನ್ನು ಅವರು ಪೂರ್ತಿ ಮಾಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.